ಒಂದು ನೋಟಿಫಿಕೇಷನ್ನ ನಾವು ಹೊಡಿಸ್ತಾ ಇದ್ವಿ, ಗೈಡ್ಲೈನ್ಸು ಇನ್ಮೇಲಿಂದ. ಬಿಕಾಸ್ ಏನಾಗ್ತದೆ, ನಮ್ಮ ಶಾಲೆಯ ಸಂಖ್ಯೆ ಭಾಳ ದೊಡ್ಡದು, ಕೊರತೆನೂ ಇದೆ. ಏನು ಇಲಾಖೆಯಲ್ಲಿ ಸ್ಟಾಫ್ದು ಕೂಡ ಇದಿದೆ. ಆದರೆ ಅದು ಕಮ್ಮಿ ಇದ್ರೂ ನಾವು ಮುಂಚೆ ಇರ್ತಕ್ಕಂಥ ಸರ್ಕಾರದಕ್ಕಿಂತ ಡಬಲ್ ಆಗಿ ನಾವು ಮೇಂಟೆನೆನ್ಸ್ ಚಾರ್ಜ್ ಕೊಡ್ತಾ ಇದ್ದೀವಿ. ಅದಕ್ಕೆ ಇನ್ಮೇಲೆ ನಾವು SDMC ಅವ್ರಿಗೂ ಕೂಡ ಇನ್ಚಾರ್ಜ್ ತೊಗೊಳ್ತಾ ಇದ್ದೀವಿ. ಅವರು ಕೂಡ ಜವಾಬ್ದಾರಿ ಆಗಬೇಕು. ಯಾಕೆಂದರೆ ಅಲ್ಲೊಂದು ಎಲೆಕ್ಟೆಡ್ ಬಾಡಿ ಥರ ಇರ್ತದೆ, ಅಲ್ಲಿ ಬರೀ ಹೆಡ್ ಮೇಸ್ಟ್ರು ಮತ್ತು ಇದೆ ಅಲ್ಲ. ಯಾಕೆಂದರೆ ಪ್ರಾಪರ್ಟಿ ಹೆಡ್ ಮೇಸ್ಟ್ರು ಬರ್ತಾರೆ ಶಾಲೆಗೆ ಮತ್ತೆ ಹೋಗಿಬಿಡ್ತಾರೆ. ಆದರೆ ಕಂಪ್ಲೀಟ್ ಜವಾಬ್ದಾರಿಯನ್ನು SDMC ಅವರು ತೊಗೊಳ್ಬೇಕು. ನಿನ್ನೆ ನೈಟು 12:30 1 ಗಂಟೆಗೆ ಅದನ್ನು ಫೈನಲ್ ಮಾಡಿದ್ದೀನಿ. ಸಮ್ ಕರೆಕ್ಷನ್ಸ್ ಇದೆ, ಕರೆಕ್ಷನ್ಸ್ ಕಳಿಸ್ಕೊಟ್ಟಿದ್ದೀನಿ. ಇವತ್ತು ಸಾಯಂಕಾಲ ಇಲ್ಲ ನಾಳೆ ಒಳಗೆ ಭಾಳ ಸ್ಟ್ರಿಕ್ಟಾಗಿ ಈ ವಿಚಾರಗಳನ್ನು ನಾವು ತೊಗೊಳ್ಬೇಕು. ಅದ್ರ ಜೊತೆಗೆ ಸ್ಟ್ರಿಕ್ಟಾಗಿ ಅಟ್ಲೀಸ್ಟ್ ಒಂದು SDMC ಮೆಂಬರ್ಸು ದಿನ ಒಂದು ಕಡೆ ಹೋಗಿ ಬರಬೇಕು. ಈ ಥರ ವಿಚಾರಗಳನ್ನು ಇವತ್ತು ಏನಾದ್ರು ಇಂಥ ಘಟನೆಗಳಾದ್ರೆ ಮಕ್ಕಳಿಂದ ಏನಾರು ಇದೆ ಅಂತೇಳಿ ಅವಾಗ ಏನಾಗುತ್ತೆ, ಅವೇರ್ನೆಸ್ ಬರುತ್ತೆ. ಇಲ್ಲಾಂದರೆ ಏನಾಗ್ತದೆ, ಯಾವುದೋ ಒಂದು ಹಳ್ಳಿಯಲ್ಲಿ ಯಾರಿಗೂ ಗೊತ್ತೇ ಆಗೋದಿಲ್ಲ, ಹೋಗ್ಬಿಟ್ಟು ಟಕ್ ಅಂತೇಳಿ ಹಿಂಗೆ ಮಾಡಿಸ್ಬಿಟ್ರೆ ಅದು ತಪ್ಪಾಗ್ತದೆ. ಆ್ಯಂಡ್ ನಾನು ತುಂಬ ಕಠಿಣವಾಗಿ ತೊಗೊಳ್ಬೇಕಂತೇಳಿ ನಿನ್ನೆ ಇದಾದ ತಕ್ಷಣ ಇಲಾಖೆಯವ್ರ ಜೊತೆಗೆ ನಾನೇ ಹೋಗಿ ಮೀಟಿಂಗು ಕೂಡ ಮಾಡಿ, ಕಮಿಷನರು ನಾವು ಯಾರ್ಯಾರು ಆಫೀಸರ್ಸ್ ಇದ್ದಾರೆ ಮೀಟಿಂಗ್ ಮಾಡಿ ಎಲ್ಲ ಗೈಡ್ಲೈನ್ಸ್ನ ಯಾವ ರೀತಿ ಕೊಡಬೇಕು ಅಂತ ಸ್ಟ್ರಿಕ್ಟಾಗಿ ಮಾಡಿದ್ದೀನಿ. ನಾ ಮಾತ್ರ ಹೇಳ್ತಾ ಇದ್ದೀನಿ, ನನ್ನ ಇಲಾಖೆಯಿಂದ ಇನ್ಮೇಲೆ ಭಾಳ ಕಠಿಣವಾಗಿ ನಾವು ನಿರ್ಧಾರಗಳನ್ನು ನಿರ್ದಾಕ್ಷಿಣ್ಯವಾಗಿ ತೊಗೋಬೇಕಾಗುತ್ತೆ. ಅದೇನಾಗ್ತದೆ, ಎಲ್ಲ ಶಾಲೆಯಲ್ಲೂ ಹಿಂಗಲ್ಲ, ಯಾವುದೋ ಒಂದು ಶಾಲೆಯಲ್ಲಿ ಬೇಜವಾಬ್ದಾರಿತನವನ್ನು ಇಲ್ಲ ಅಸಹಾಯಕತೆ ನಾವು ಏನು ಅಂಥೇಳಿ ಗೊತ್ತಾಗಲ್ಲ, ಇಂಥ ಆಗ್ತವೆ. ಅದು ನಿಜವಾಗ್ಲೂ ಮಕ್ಕಳ ಕೈಯಲ್ಲಿ ಬರೀ ಓದಿಸೋದೊಂದು ಬಿಟ್ಟರೆ, ಅವ್ರಿಗೇನು ಕಲಿಕೆ ಮತ್ತು ಸ್ಕೂಲಿನ ಜವಾಬ್ದಾರಿ ಇದೆ, ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಇನ್ನೇನೂ ಮಾಡಿಸಂಗಿಲ್ಲ. ಗಾರ್ಡನಿಂಗು ಇಂಥದ್ದು ಮಾಡಿಸ್ಲಿಬೇಕಾರೆ, ಯಾಕೆಂದರೆ ಅವರಿಗೆ ತಿಳುವಳಿಕೆ ಬರ್ತದೆ. ಅದನ್ನು ಕೂಡ ಸಹಕಾರ ಮಾಡ್ತೇವೆ. ಅದು ಯಾವುದೇ ಕಾರಣಕ್ಕೂ ಅವರಿಗೆ ಈ ಬೇರೆ ವಿಚಾರಗಳನ್ನು, ಅಸಹ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ನಮ್ಮ ಇಲಾಖೆಯಿಂದ ಮಾಡಲ್ಲ. ಭಾಳ ಕಠಿಣವಾಗಿ ನಾವು ತೊಗೊಳ್ತಾ ಇದ್ವಿ. SDMCನೂ ಕೂಡ ವಿ ಆರ್ ರೋಪಿಂಗ್ ಇನ್, ಅವ್ರನ್ನೂ ಕೂಡ ಜವಾಬ್ದಾರಿ ತೊಗೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಗ್ರಾಮ ಪಂಚಾಯತಿ ಕೂಡ ಇದೆ, ಗ್ರಾಮ ಪಂಚಾಯತಿನೂ ಕೂಡ ಇದೆ ಸರ್, ಅಲ್ಲಿ ಸ್ಕ್ಯಾವೆಂಜರ್ಸ್ ಇರ್ತಾರೆ, ಅವರಿಂದ ಅಟ್ಲೀಸ್ಟ್ ಇಲ್ಲ ಏನಾಗ್ತದೆ ಅದನ್ನು ನೋಡೋಣ. ಇದು ಎಲ್ಲದೂ ಕೂಡ ಪಾರ್ಟ್. ನಾವು ಜಾಸ್ತಿ ದುಡ್ಡು ನಾವೇ ಕೊಟ್ಟಿದ್ದೀವಲ್ಲ ನಿಮಗೆ. ಗ್ರಾಮ ಪಂಚಾಯತಿಯವರು ಜವಾಬ್ದಾರಿ ತೊಗೊಂಡು, ಆ್ಯಕ್ಚುಲಿ ಎಷ್ಟೊಂದು ಕಡೆಗೆ ಗ್ರಾಮ ಪಂಚಾಯತಿಯವರು ಜವಾಬ್ದಾರಿ ತೊಗೊಂಡು ಅವರೇ ಯಾರನ್ನಾರು ಇಟ್ಟು ಅವರೇ ಸಂಬಳ ಕೊಟ್ಟು, ಬೇರೆಯವರು ಕೂಡ SDMC ಅವರು ಎಕ್ಸ್ಟ್ರಾ ಸಂಬಳ ಕೊಟ್ಟು ಮಾಡಿರೋದು ಕೂಡ ಉದಾಹರಣೆ ಬೇಕಾದಷ್ಟಿದ್ದಾವೆ, ಇಲ್ಲ ಅಂತ ಹೇಳಲ್ಲ. ಕೆಲವು ಕಡೆಗೆ ಈ ಥರ ಮಾಡಿದಾಗ ಅದೊಂಥರ ನನ್ನ ಇಲಾಖೆಗೆ ಕೆಟ್ಟ ಹೆಸರು, ರಾಜ್ಯಕ್ಕೆ ಸರ್ಕಾರಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥದ್ದು ಅದಾಗ್ಬಿಡ್ತದೆ. ಅದಕ್ಕೆ ನಾನು ಹೇಳಿದ್ನಲ್ಲ, ಭಾಳ ಎಷ್ಟಾಗುತ್ತೋ ನಾನು ಪ್ರಯತ್ನ ಪಟ್ಟು ಅದನ್ನು ನಿಲ್ಲಿಸ್ತಕ್ಕಂಥ ವ್ಯವಸ್ಥೆಯನ್ನು. ಇಲ್ಲ ಅವ್ರ ಕೊರತೆ ಅವ್ರದ್ದು ಪರ್ಸ್ನಲ್, ಅದು ನೋ ಇಟ್ ಇಸ್ ದೇರ್ ಪ್ರಾಬ್ಲಮ್ಮು. ಇಲಾಖೆಯಲ್ಲಿ ಹಂಗೆ ಮಾಡೋಂಗಿಲ್ಲ. ಅವ್ರ ಕೊರತೆ ಇತ್ತು ಅಂದರೆ ಶಿಕ್ಷಣ ಇಲಾಖೆಗೆ ಬಲಿ ಕೊಡೋದಕ್ಕಾಗೋದಿಲ್ಲ, ಮಕ್ಕಳನ್ನ ಈ ಥರ ಬಲಿ ಕೊಡೋದಕ್ಕಾಗೋದಿಲ್ಲ. ಆ ಜವಾಬ್ದಾರಿನ ನಾವು ತೊಗೊಳ್ತೀವಿ, ನಾವು ಹೊರೆನೂ ಕೂಡ ಹೋಗ್ತೀವಿ. ಸರ್, ಮತ್ತೆ DCM ಚರ್ಚೆ DCM ಮಾಡಬೇಕು ಅಂತೀವಿ. ಅವ್ರವ್ರು ಸ್ವಂತವಾಗಿ ಏನೋ ಹೇಳ್ಕೊಂಡಿದ್ದಾರೆ, ಅದ್ರ ಬಗ್ಗೆ ನಾನು ಚರ್ಚೆ ಹೇಳೋದಕ್ಕೆ ಹೋಗೋದಿಲ್ಲ. ನಮ್ಮ ಇದರೊಳಗೆ ಒಂದು ಹೈಕಮಾಂಡ್ ಅವ್ರು ಕೇಳ್ತಾರೆ, ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ, ಹೈಕಮಾಂಡಿಗೆ ಬಿಟ್ಬಿಡೋಣ. ನಾನು ಅದ್ರ ಬಗ್ಗೆ ಏನು ಚರ್ಚೆ ಮಾಡೋದು. ಚುನಾವಣೆ ಸಂದರ್ಭದಲ್ಲಿ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಬಿಡ್ರಿ. ಅದು ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳ್ತೀವಿ. ಇಲ್ಲ, ನಿಮಗದು ಜಾಸ್ತಿ ಅದು ನ್ಯೂಸ್ ಬರ್ತಾ ಇದೆ, ನಮಗೇನು ತೊಂದರೆ ಇಲ್ಲ. ತಗೊಳ್ಳಿ, ನೀವು ಎಷ್ಟು ದಿನಾರ ಹಾಕೇಳ್ರಿ, ಏನು ತೊಂದರೆ ಇಲ್ಲ. ಇಲ್ಲ, ಸಚಿವರು ಹೇಳಿದ್ರೆ ಅದೇನು ಭಾಳ ಅದೇನು ದೊಡ್ಡ ಕ್ರಿಮಿನಲ್ ಆ್ಯಕ್ಟಿವಿಟಿನ ಕೇಳೋ ಹಕ್ಕು ನಮ್ಮ ಪಕ್ಷದೊಳಗಿರ್ತದೆ, ತೀರ್ಮಾನ ಕೊಡೋ ಹಕ್ಕು ಹೈಕಮಾಂಡಿಗೆ ಇರ್ತದೆ. ಅದು ನಿಮ್ಮ ಕೈಯಲ್ಲೂ ಇಲ್ಲ, ನನ್ನ ಕೈಯಲ್ಲೂ ಇಲ್ಲ, ಬಿಟ್ಬಿಡ್ರಿ ಅದನ್ನ.